ನ್ಯಾಯಾಲಯದ ಅಥವಾ ದಾವೆಗಳ ವಿಚಾರ ಮಾತನಾಡುವಾಗ ಸಾಧಾರಣವಾಗಿ ಸ್ಟೇ ಆರ್ಡರ್ ಮತ್ತು ಇಂಜೆಕ್ಷನ್ ಆರ್ಡರ್ಗಳ ಸಂಬಂಧಪಟ್ಟಂತೆ ಮಾತನಾಡ್ತೇವೆ. ಇವೆರಡು ಆಡು ಭಾಷೆಯಲ್ಲಿ ಸಾಮಾನ್ಯ ಪದಗಳ ಉಪಯೋಗದಲ್ಲಿ ಎರಡೂ ಒಂದೇ ರೀತಿ ಇದ್ದರೂ ಕೂಡ ನ್ಯಾಯಾಲಯದ ಕಾನೂನಿನ ಭಾಷೆಯಲ್ಲಿ ಇವೆರಡಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಇದೆ. ಸ್ಟೇ ಆರ್ಡ್ರನ್ನ ಆಗಲಿ ಅಥವಾ ಇಂಜೆಕ್ಷನ್ ಆರ್ಡ್ರನ್ನಾಗಲಿ ಇವುಗಳಲ್ಲಿ ಎಷ್ಟು ವಿಧ ಇದೆ, ಇವುಗಳನ್ನು ಯಾವ ಸಂದರ್ಭದಲ್ಲಿ ಪಡ್ಕೋಬೇಕು, ಇವುಗಳನ್ನು ಪಡ್ಕೊಳ್ಳೋಕ್ಕೆ ಅರ್ಜಿಯನ್ನು ಯಾವ ಒಂದು ಸೆಕ್ಷನ್ ಅಥವಾ ಕಾಯ್ದೆಯ ಅಡಿಯಲ್ಲಿ ಹಾಕಬೇಕು ಅನ್ನೋದು ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಸ್ಟೇ ಆರ್ಡರ್ ಅಂತಂದರೆ ನ್ಯಾಯಾಲಯ ಯಾವುದೇ ಒಂದು ತೀರ್ಪನ್ನು ನೀಡಿದರೆ ಅಥವಾ ಪೂರ್ಣ ತೀರ್ಪಾಗಿರ್ಬೋದು ಅಥವಾ ಮಧ್ಯಂತರ ಅರ್ಜಿಯ ಮೇಲೆ ನೀಡಿರುವಂಥ ತೀರ್ಪಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲ್ಮನವಿಯನ್ನು ಸಲ್ಲಿಸಿ ಅಥವಾ ರಿವಿಷನ್ ಪಿಟಿಷನನ್ನು ಸಲ್ಲಿಸಿ ಅಥವಾ ಯಾವ ವಿಚಾರಣೆ ನ್ಯಾಯಾಲಯ ಮಾಡಿರುತ್ತೆ ಅದರ ಆದೇಶದ ಮೇಲೆ ಯಾವ ಒಂದು ನ್ಯಾಯಾಲಯ ಬರುತ್ತೆ ಆ ಜುರಿಸ್ಡಿಕ್ಷನ್ ಸಂಬಂಧಪಟ್ಟಂತೆ ಆ ನ್ಯಾಯಾಲಯದಿಂದ ಪಡ್ಕೊಳ್ಳುವಂಥದ್ದು ಆದೇಶಕ್ಕೆ ಸ್ಟೇ ಅಂತ ಕೇಳ್ತೇವೆ. ಏನಕ್ಕೆ ಅಂದರೆ ಕೆಳ ನ್ಯಾಯಾಲಯ ಏನು ತೀರ್ಪನ್ನು ನೀಡಿರುತ್ತೆ ಅಥವಾ ಆದೇಶವನ್ನು ನೀಡಿರುತ್ತೆ ಆ ಆದೇಶವನ್ನು ಎಕ್ಸಿಕ್ಯೂಟ್ ಮಾಡದೇ ಇರೋ ರೀತಿಯಲ್ಲಿ ಅದನ್ನು ಸ್ಟೇ ಮಾಡೋದಕ್ಕೆ, ಆ ತಡೆ ಹಿಡಿಯೋದಕ್ಕೆ, ಅದನ್ನು ಜಾರಿ ಮಾಡದೇ ರೀತಿ ತಡೆ ಹಿಡಿಯೋದಕ್ಕೆ ಪಡ್ಕೊಳ್ಳುವಂಥ ಒಂದು ಆದೇಶಕ್ಕೆ ಸ್ಟೇ ಆರ್ಡರ್ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಟೇ ಆರ್ಡರನ್ನು ಪಡ್ಕೊಳ್ಳೋದಕ್ಕೆ ಆರ್ಡರ್ 41 ರೂಲ್ 5ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನಾದರೂ ವಿಳಂಬ ಆಗಿದರೆ ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5ನಲ್ಲಿ ಕಂಡೋನ್ ಡಿಲೇಯನ್ನು ಕೋರಿ ಅದಕ್ಕೆ ಸೂಕ್ತ ರೀತಿಯ ವಿವರಗಳನ್ನು ನೀಡಿ ಸಲ್ಲಿಸಬೇಕಾಗಿರುತ್ತೆ. ಈ ಲಿಮಿಟೇಷನ್ ಆ್ಯಕ್ಟು ಮತ್ತು ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5ನ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ನೀಡ್ತೇನೆ. ಈಗ ಇಲ್ಲಿ ಸ್ಟೇ ಆರ್ಡರ್ ಇನ್ನೊಂದು ರೀತಿಯ ಸ್ಟೇ ಆರ್ಡರ್ ಇದೆ. ಅದು ಹೇಗೆ ಅಂತಂದರೆ, ಈಗ ಆಲ್ರೆಡಿ ಒಂದು ದಾವೆ ಇರುತ್ತೆ ಮತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇ ಕಾಸಾಪಾಸಿಗೆ ಸಂಬಂಧಪಟ್ಟಂತೆ ಅಥವಾ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ದಾವೆಯನ್ನು ಇನ್ನೊಂದು ನ್ಯಾಯಾಲಯದಲ್ಲಿ ಹಾಕ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ಆಗ ಆ ಒಂದು ಆಲ್ರೆಡಿ ಒಂದು ದಾವೆ ವಿಚಾರಣೆ ಹಂತದಲ್ಲಿದೆ ಅಥವಾ ವಿಚಾರಣೆ ನಡೀತಾ ಇದೆ. ಸೊ ಹಾಗಾಗಿ ಈ ಇನ್ನೊಂದು ದಾವೆ ಏನು ಹಾಕ್ಕೊಳ್ಳಲಾಗುತ್ತೆ ಅದನ್ನು ನಡೆಸಬಾರ್ದು. ಎರಡೂ ಒಂದೇ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ವ್ಯತಿರಿಕ್ತ ಆದೇಶ ಬರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ದಾವೆ ಅಂದರೆ ಈಗ ಆಲ್ರೆಡಿ ಹಾಕಿರುವಂಥ ದಾವೆ ಈ ಬೇರೆ ಇನ್ನೊಂದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಇಲ್ಲಿ ನಾವು ಒಂದು ದಾವೆಯನ್ನು ತಡೆ ಹಿಡಿಬೇಕು ಅಥವಾ ವಿಚಾರಣೆ ನಡೆಯದೇ ಇರೋ ರೀತಿಯಲ್ಲಿ ತಡೆ ಹಿಡಿಬೇಕು ಅಂತೇಳಿ ಸ್ಟೇ ಆರ್ಡರನ್ನು ಕೇಳ್ಬೋದು. ಇದನ್ನು ಕೇಳೋದಕ್ಕೆ ಅದೇ ನ್ಯಾಯಾಲಯಕ್ಕೆ ಸೆಕ್ಷನ್ 10 CPCನಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಅಫಿಡವಿಟನ್ನು ಹಾಕಬೇಕು, ಸಂಪೂರ್ಣ ವಿವರಗಳನ್ನು ಕೊಡಬೇಕು. ಜೊತೆಗೆ ಇನ್ನೊಂದು ನ್ಯಾಯಾಲಯದಲ್ಲಿ ಏನು ದಾವೆ ಇದೆ ಅಂತ ಹೇಳಲಾಗುತ್ತೆ ಅದರ ಒಂದು ಮಾಹಿತಿಯನ್ನು ಅಥವಾ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಈ ಒಂದು ಅರ್ಜಿ ಜೊತೆಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಸೂಕ್ತವಾಗಿರುತ್ತೆ. ಸೊ ಹಾಗಾಗಿ ಸ್ಟೇ ಆರ್ಡರ್ನ ಈ ಒಂದು ಉದ್ದೇಶಗಳಿಗೆ ತಗೊಳ್ಳಲಾಗುತ್ತೆ. ಒಂದು ಕೆಳ ನ್ಯಾಯಾಲಯ ಏನು ಆದೇಶ ನೀಡಿರುತ್ತೆ ಅದನ್ನು ತಡೆ ಹಿಡಿಯುವ ಉದ್ದೇಶಕ್ಕೋಸ್ಕರ ಮೇಲ್ಮನವಿಯನ್ನು ಸಲ್ಲಿಸಿ ಅದರಿಂದ ಪಡ್ಕೊಳ್ಳುವಂಥ ಆದೇಶಕ್ಕೆ ಸ್ಟೇ ಆರ್ಡರ್ ಅಂತ ಹೇಳಲಾಗುತ್ತೆ. ಹಾಗೆಯೇ ಎರಡು ದಾವೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಆಲ್ರೆಡಿ ಒಂದು ದಾವೆ ಇನ್ನೊಂದು ನ್ಯಾಯಾಲಯದಲ್ಲಿ ನಡೀತಾ ಇದೆ ಅಂತೇಳಿ ಮತ್ತೊಂದು ನ್ಯಾಯಾಲಯಕ್ಕೆ ಸೆಕ್ಷನ್ 10ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಸ್ಟೇ ಮಾಡಲಾಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೆಕ್ಷನ್ 10ಗೆ ಸಂಬಂಧಪಟ್ಟಂತೆ ನಾನು ವಿವರವಾದಂಥ ಒಂದು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ಆ ರೀತಿಯಲ್ಲಿ ಕೂಡ ಸ್ಟೇಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇನ್ನು ಇಂಜೆಕ್ಷನ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಇಂಜೆಕ್ಷನ್ ಆರ್ಡರನ್ನು ಕನ್ನಡದಲ್ಲಿ ತಡೆಯಾಜ್ಞೆ ಅಂತ ಕರೀಲಿಕ್ಕೆ ಬರಲ್ಲ, ಅದನ್ನು ನಿರ್ಬಂಧಕಾಜ್ಞೆ ಅಂತ ಕರಿಬೇಕಾಗತ್ತೆ. ಯಾಕೆಂದರೆ ಇಂಜೆಕ್ಷನ್ ಆರ್ಡರ್ ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ಅರ್ಥವನ್ನು ನಿರ್ಬಂಧಕಾಜ್ಞೆ ಅಂತ ಕರಿಬೇಕಾಗತ್ತೆ. ಸೊ ಹಾಗೆ ಈ ಒಂದು ನಿರ್ಬಂಧಕಾಜ್ಞೆ ಇಂಜೆಕ್ಷನ್ ಆರ್ಡರ್ ಏನಿದೆ ಇದನ್ನು ಪಡ್ಕೊಳ್ಳೋದಕ್ಕೆ CPCಯ ಆರ್ಡರ್ 39 ರೂಲ್ 1 and 2ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಇದನ್ನು ಸಲ್ಲಿಸಿ ಇಂಜೆಕ್ಷನ್ ಆರ್ಡರನ್ನು ಪಡ್ಕೋಬೇಕು. ಸೊ ಇದನ್ನು ಪಡ್ಕೊಳ್ಳೋದು ಹಲವಾರು ರೀತಿಯಲ್ಲಿ ಇಂಜೆಕ್ಷನ್ ಆರ್ಡರ್ಗಳಿದೆ. ಒಂದು ಸ್ಟೇಟಸ್ ಕೋ ಇದೆ, ಒಂದು ನಾಟ್ ಅಲಿನೆಂಟ್ ಇದೆ, ಇನ್ನೊಂದು ಇಂಟರ್ಪ್ರಿಯರ್ ಇದೆ. ಸೊ ಈ ರೀತಿಯ ಒಂದು ಇಂಜೆಕ್ಷನ್ ಆರ್ಡರ್ಗಳನ್ನು ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಯಾವುದಕ್ಕೆ ಸೂಕ್ತ ಆಗಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಈ ಇಂಜೆಕ್ಷನ್ ಆರ್ಡರನ್ನು ಪಡ್ಕೋಬೇಕಾಗಿರುತ್ತೆ.
ಒಂದು ವೇಳೆ ನೀವು ಇಂಜೆಕ್ಷನ್ ಆರ್ಡ್ರನ್ನು ಏಕಪಕ್ಷೀಯವಾಗಿ ಅಂದರೆ ದಾವೆಯನ್ನು ಹೂಡದಂಥ ಸಂದರ್ಭದಲ್ಲಿ ಸಮನ್ಸು ಜಾರಿಯಾಗೋಕ್ಕಿಂತ ಮೊದಲು ಏಕಪಕ್ಷೀಯವಾಗಿ ಏನಾದರೂ ಸ್ಟೇ ಆರ್ಡ್ರನ್ನು ಇಂಜೆಕ್ಷನ್ ಆರ್ಡ್ರನ್ನು ಪಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಆರ್ಡರ್ 39 ರೂಲ್ 3A ಅಡಿಯಲ್ಲಿ ಮ್ಯಾಂಡೇಟ್ರಿಯಾಗಿ ಕಾಂಪ್ಲೇಯನ್ನು ಮಾಡಬೇಕಾಗಿರುತ್ತೆ. ಈ ಕಾಂಪ್ಲೇಯನ್ನು ಮಾಡುವಂಥದ್ದು ನೀವು ಯಾವ ಒಂದು IML ಇಂಜೆಕ್ಷನ್ನ ಪಡ್ಕೊಂಡಿರ್ತೀರಿ ಆ ದಾಖಲೆ ಜೊತೆಗೆ ಇಂಜೆಕ್ಷನ್ ಆರ್ಡರನ್ನು ಪಡ್ಕೊಂಡಿರುವಂಥ ಮಾಹಿತಿಯನ್ನು ಎದುರುದಾರರಿಗೆ 24 ಗಂಟೆ ಒಳಗಡೆ ಸಲ್ಲಿಸೋದಕ್ಕೆ ಪೋಸ್ಟ್ ಮುಖಾಂತರ ಅಥವಾ ಅಂಚೆ ಮೂಲಕ ನೀಡಬೇಕಾಗಿರುತ್ತೆ. ಆ ನೀಡಿರುವ ಮಾಹಿತಿ ಏನಿದೆ, ರಿಸಿಪ್ಟ್ಸ್ ಏನಿರ್ತದೆ ಅದರ ಜೊತೆಗೆ ಒಂದು ಕಾಂಪ್ಲೇ ಅಫಿಡೇವಿಟನ್ನು ಹಾಕಿ ಆ ಅಫಿಡೇವಿಟಲ್ಲಿ ಆರ್ಡರ್ 39 ರೂಲ್ 3A ಈ ಒಂದು ಕಾಂಪ್ಲೇನ ಮಾಡ್ತಾ ಇರೋದಾಗಿ ತಿಳಿಸಿ ಅಫಿಡೇವಿಟು ಮತ್ತು ಮೆಮೊ ಹಾಕಿ ಮತ್ತು ಪೋಸ್ಟಲ್ ರಿಸಿಪ್ಟನ್ನು ಹಾಕಿ ನ್ಯಾಯಾಲಯಕ್ಕೆ ಮಾಡಬೇಕಾಗಿರುತ್ತೆ. ಸೊ ಒಂದು ವೇಳೆ ಆ ಥರ ಕಾಂಪ್ಲೇನ್ ಮಾಡಿಲ್ಲ ಅಂದರೆ ಇಂಜೆಕ್ಷನ್ ಆರ್ಡರ್ ಏನು ತಗೊಳ್ಳಾಗುತ್ತೆ ಅದು ಕ್ಯಾನ್ಸಲ್ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹಾಗೆಯೇ ನಾವು ಇಂಜೆಕ್ಷನ್ ಆರ್ಡರ್ ಆಗಿರ್ಬೋದು, ಸ್ಟೇ ಆರ್ಡರ್ ಆಗಿರ್ಬೋದು, ಇದ್ರ ಪಡ್ಕೊಳ್ಳುವ ಸಂದರ್ಭದಲ್ಲಿ ರೀಡ್ ವಿತ್ ಸೆಕ್ಷನ್ 151 ಆಫ್ CPC ಅಂತ ನಾವು ಸೇರಿಸ್ತೇವೆ. ಸೊ ಇದು ಏನಕ್ಕೆ ಅಂದರೆ ಈ ಇನ್ನೆರೆಂಟ್ ಪವರ್ ನ್ಯಾಯಾಲಯಕ್ಕೆ ಇರುತ್ತೆ. ಸೊ ಈ ಒಂದು ಇನ್ನೆರೆಂಟ್ ಪವರ್ ಸಂಬಂಧಪಟ್ಟಂತೆ ಒಂದು ಮಹತ್ವವಾದಂಥ ಒಂದು ಸೆಕ್ಷನ್ ಆಗಿದೆ. ಸೊ ಹಾಗಾಗಿ ನ್ಯಾಯಾಲಯ ಇದನ್ನು ಕೂಡ ಬಳಸಿ ಆ ಒಂದು ತೀರ್ಪನ್ನು ಅಥವಾ ಒಂದು ತಡೆಯಾಜ್ಞೆ ಅಥವಾ ಇಂಜೆಕ್ಷನ್ ಆರ್ಡರನ್ನು ನ್ಯಾಯಾಲಯ ಕೊಡ್ಬೋದಾಗಿರುತ್ತೆ. ಸೊ ಆದರೆ ಒಂದು ಅಂಶವನ್ನು ಗಮನಿಸಬೇಕು. ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಆ್ಯಕ್ಟ್ ಅಥವಾ ಸೆಕ್ಷನ್ನಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ವಿಷಯ ಮೆನ್ಷನ್ ಮಾಡಿದರೆ ಅದನ್ನು ಮೀರಿ ಈ ಒಂದು ಇನ್ನೆರೆಂಟ್ ಪವರನ್ನು ನ್ಯಾಯಾಲಯ ಉಪಯೋಗಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಅದರ್ವೈಸ್ ಈ ಒಂದು ಇನ್ನೆರೆಂಟ್ ಪವರ್ ಏನಿದೆ ಸೆಕ್ಷನ್ 151 ಆಫ್ CPC ಇದನ್ನು ಉಪಯೋಗಿಸಿ ಸಿವಿಲ್ ನ್ಯಾಯಾಲಯ ತನ್ನ ಒಂದು ಮಹತ್ವದ ಆದೇಶವನ್ನು ಹೊರಡಿಸೋದಕ್ಕೆ ಇದು ಒಂದು ಮಹತ್ವದ ಒಂದು ಸೆಕ್ಷನ್ ಆಗಿದೆ. ಸೊ ಹಾಗಾಗಿ ಸ್ಟೇ ಆರ್ಡರ್ ಮತ್ತು ಇಂಜೆಕ್ಷನ್ ಆರ್ಡರ್ ಇವೆರಡರ ನಡುವೆ ಇರುವಂಥ ಈ ಒಂದು ಮಹತ್ವದ ಒಂದು ವ್ಯತ್ಯಾಸಗಳೇನಿದೆ ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕಾಗಿರುತ್ತೆ.